ನಮಸ್ತೆ ನಮಸ್ತೆ ಇಂದಿನ ಕ್ರೇಜಿ ಟಾಪಿಕ್ಗೆ ಸ್ವಾಗತ ಸುಸ್ವಾಗತ. ನಾನು ಗೌರಿಶ್ರೀ ಹೊಸಪೇಟೆ. ಹುಲಿ ಅಬ್ಬಬ್ಬಾ, ದೊಡ್ಡ ಹುಲಿ ಕಾಡಿನಿಂದ ನಾಡಿಗೆ ಬಂದು ಗೋಡೆ ಹತ್ತಿದ ಹೆಬ್ಬುಲಿ. ಕಾಡಿನಲ್ಲಿರಬೇಕಾದ ಹುಲಿ ಈ ಗೋಡೆಯ ಮೇಲೆ ಏಕೆ ಹತ್ತಿದೆ ಎಂಬುದೇ ನಿಮ್ಮ ಪ್ರಶ್ನೆ. ಅದೇ ನಿಜ. ಆದರೆ ಇದು ಕಲಿಯುಗ ಅಲ್ಲವೇ? ಇಲ್ಲಿ ಏನು ನಡೆದರೂ ಆಶ್ಚರ್ಯಪಡುವ ಅಗತ್ಯವಿಲ್ಲ. ಹಾಗಾದರೆ ಇಂದು ಗೋಡೆಯ ಮೇಲಿರುವ ಈ ಹುಲಿಯ ಕ್ರೇಜಿ ಟಾಪಿಕ್ ಅನ್ನು ನೋಡೋಣ. ಅಪ್ಪ ಒಂದು ಕತೆ ಹೇಳು ಎಂದು ಮಕ್ಕಳು ಕೇಳುತ್ತಿದ್ದಂತೆ ಆ ಊರಿನಲ್ಲಿ ಕಾಡಿದೆ. ಆ ಕಾಡಿನಲ್ಲಿ ಹುಲಿ ಎಂದು ಮಕ್ಕಳಿಗೆ ಕತೆ ಹೇಳಲು ಪ್ರಾರಂಭಿಸುತ್ತೇವೆ. ಆದರೆ ಈಗ ಕಾಡಿನವರೆಗೂ ಹೋಗುವ ಅವಸರವಿಲ್ಲ. ಉತ್ತರ ಪ್ರದೇಶದ ಫಿಲಿಬಿತ್ ಪ್ರದೇಶದ ಗುರುದ್ವಾರದ ಒಂದು ಗೋಡೆಯ ಮೇಲೆ ನಿಮಿಷ ಅಲ್ಲ, ಗಂಟೆ ಅಲ್ಲ, ಕೆಲವು ಗಂಟೆಗಳು ಕಾಲ ಇರುವ ಈ ಹುಲಿಯನ್ನು ನೋಡಿ ಕೆಲವು ಗಂಟೆಗಳ ಕಾಲ ಹುಲಿಯನ್ನು ನೇರವಾಗಿ ಯಾರು ಸಹ ಎಲ್ಲಿಯೂ ನೋಡಿರುವುದಿಲ್ಲ. ಆದರೆ ಆ ಹುಲಿ ಗೋಡೆಯ ಮೇಲೆ ಹೇಗೆ ಹತ್ತಿತ್ತು? ಅಷ್ಟು ಗಂಟೆಗಳ ಕಾಲ ಹೇಗೆ ಕಳೆಯಿತು? ಗೋಡೆಯ ಮೇಲೆ ಅಲ್ಲಿ ಇಲ್ಲಿ ವಾಕಿಂಗ್ ಮಾಡುತ್ತಾ ತನ್ನ ಸುತ್ತಲಿನ ಜನರನ್ನು ನೋಡುತ್ತಾ ಬೆಚ್ಚಿ ಬಿದ್ದಿದೆಯೇನೋ. ಅಸಲಿಗೆ ಹುಲಿ ಗೋಡೆಯ ಮೇಲೆ ಹೇಗೆ ಹತ್ತಿತು, ಅದಕ್ಕೆ ಏನಾಯಿತು ಎಂದು ನೆರೆದಿದ್ದವರು ಒಂದೇ ಸಮನೆ ಮಾತಾಡಿಕೊಳ್ಳುತ್ತಿದ್ದರು. ಸುಮಾರು ಸಾವಿರಾರು ಜನ ತಮ್ಮ ಮೊಬೈಲ್ಗಳ ಮೂಲಕ ಆ ಹುಲಿಯ ಫೋಟೋಗಳನ್ನು ಕ್ಲಿಕ್ಕಿಸುತ್ತಿದ್ದರು. ಇನ್ನು ಹಲವರು ಮೌನವಾಗಿ ವಿಡಿಯೋ ತೆಗೆಯುತ್ತಿದ್ದರು. ಎಲ್ಲರಿಗೂ ಆ ಹುಲಿ ಪೋಸುಗಳನ್ನು ನೀಡುತ್ತಿತ್ತು. ಇಷ್ಟೆಲ್ಲ ಆದರೂ ಯಾರಿಗೂ ಯಾವುದೇ ತೊಂದರೆ ನೀಡದೆ, ಯಾರ ಮೇಲೂ ಆಕ್ರಮಣ ಮಾಡದೇ ಇರುವುದನ್ನು ಗಮನಿಸಿದಾಗ ಈ ಹುಲಿರಾಯನಿಗೆ ತನ್ನ ಮರ ಗಿಡಗಳ ಅರಣ್ಯಕ್ಕಿಂತ ಈ ಜನಾರಣ್ಯ ಇಷ್ಟವಾಗಿದೆಯೇನೋ, ಅಥವಾ ಹೇಗೋ ಪಟ್ಟಣಕ್ಕೆ ಬಂದಿದ್ನಲ್ಲ, ಇಲ್ಲಿರುವ ವೈನ್ ಶಾಪ್ನ ಮದ್ಯವನ್ನು ಫುಲ್ಲಾಗಿ ಎಳೆದು ಮೆಲ್ಲನೆ ಅಮಾಯಕರಂತೆ ಗೋಡೆಯ ಮೇಲೆ ಮಲಗಿದೆಯೇನೋ ಎನ್ನುವಂತಹ ಈ ದೃಶ್ಯವನ್ನು ನೋಡಲು ಇಡೀ ಊರೇ ಸೇರಿತು. ಸುತ್ತಮುತ್ತಲಿನ ಜನ ತುಂಬ ಉತ್ಸಾಹ ಮತ್ತು ಆಶ್ಚರ್ಯದಿಂದ ಈ ಹುಲಿಯನ್ನು ನೋಡುತ್ತಿದ್ದರು. ಇದೇ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಆ ಸ್ಥಳಕ್ಕೆ ಬರುತ್ತಾರೆ. ಗೋಡೆಯ ಮೇಲಿರುವ ಹುಲಿಯನ್ನು ಕೆಳಗಿಳಿಸಿ ಬಂಧಿಸಲು ನಾನಾ ಕಸರತ್ತು ಪಡುತ್ತಿರುತ್ತಾರೆ. ಇಷ್ಟೆಲ್ಲ ಆದರೂ ಆ ಹುಲಿ ನಾನು ಗೋಡೆ ಇಳಿಯುವುದಿಲ್ಲ ಎಂಬಂತೆ ವರ್ತಿಸುತ್ತದೆ. ಈ ವಿಡಿಯೋ ಈಗ ಸಖತ್ ವೈರಲ್ ಆಗುತ್ತಿದ್ದಂತೆ ಅಲ್ಲಿರುವ ಎಲ್ಲರಿಗೂ ಒಂದು ಉತ್ತಮ ಟೈಮ್ ಪಾಸ್ ಆಗಿ ಬಿಟ್ಟಿದೆ. ಇಳಿದು ಬಾ, ಗೋಡೆಯಿಂದ ಇಳಿದು ಬಾ ಎಂದು ಕರೆಯುತ್ತಿರುವ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನಾನು ಗೋಡೆಯಿಂದ ಕೆಳಗೆ ಇಳಿಯುವುದಿಲ್ಲ ಎನ್ನುತ್ತಿದ್ದ ಹುಲಿಯನ್ನು ಬೋನಿಗೆ ಸೇರಿಸಲು ಹರಸಾಹಸ ಪಡುವಂತಾಗಿತ್ತು. ಕೊನೆಗೆ ಹಸಿ ಮಾಂಸ ವಾಸನೆ ತೋರಿಸಿ ನಿಧಾನವಾಗಿ ಹುಲಿಯನ್ನು ಕೆಳಗಿಳಿಸಿ ಬೋನಿಗೆ ಬಿಡಿಸಲು ಯಶಸ್ವಿಯಾದರು. ಇನ್ನು ಬೋನಿನಲ್ಲಿ ಬಂದಿಯಾದ ಹುಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಿನ ದಾರಿ ತೋರಿಸಿದ್ದಾರೆ. ಹೀಗೆ ಅಲ್ಲಿ ಸೇರಿದ ಊರಿನವರಿಗೆ ಹುಲಿಯನ್ನು ನೋಡಿದ ಅನುಭವ ಆದಂತಾಯಿತು. ಇದಾಗಿತ್ತು ಇವತ್ತಿನ ಕ್ರೇಜಿ ಸ್ಟೋರಿ. ಮತ್ತಷ್ಟು ಕ್ರೇಜಿ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.